ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಕೀ ಬಂಚ್ ಇಲ್ಲ ಪೌಚ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಈ ಥರದ್ದು ಒಂದು ಕೀ ಬಂಚ್ ಇಲ್ಲ ಪೌಚನ್ನ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು. ಇಲ್ಲ ನಾನು ಹೇಳ್ದಂಗೆ ಬ್ಯಾಗ್ ಸೇಲ್ ಮಾಡ್ತೀರಲ್ಲ, ಬ್ಯಾಗು, ನಾನು ಮೊನ್ನೆ ಒಂದು ಕೀ ಬಂಚ್ ತೋರಿಸಿದ್ದೆ, ಆ ಥರ ರಿಬ್ಬನ್ನು, ಆ ಥರದ್ದೆಲ್ಲನೂ ಸೇಲ್ ಮಾಡೋರು ಇದನ್ನು ಒಂದು ರೆಡಿ ಮಾಡ್ಕೊಬೋದು. ಓಕೆನಾ. ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಒಂದು ಬಟ್ಟೆ ಪೀಸ್ ಇದ್ದರೆ ಸಾಕು, ಜಿಪ್ಪು ರನ್ನರ್ ಇದ್ದರೆ ಸಾಕು. ಓಕೆನಾ. ಆರಾಮಾಗಿ ಸೇಲ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ ಬ್ಯಾಗ್. ಓಕೆನಾ. ಮಾಮೂಲಿ ಒಂದು ಇಲ್ಲಿ ಪೌಚ್ ಥರ ಅಂದರೆ ಪಾಕೆಟ್ ಥರ ಮಾಡಿದ್ದೀನಿ. ಹಿಂದೆ ಮಾಮೂಲಿ 2 ಟ್ಯಾಗ್ ಬರುತ್ತೆ. ಅಂದರೆ ಸ್ಕೂಲ್ ಬ್ಯಾಗ್ ಯಾವ ಥರ ಇರುತ್ತೆ ಆ ಥರ ಸ್ಕೂಲ್ ಬ್ಯಾಗ್ ಬರುತ್ತಲ್ಲ ಆ ಥರನೇ ಸೇಮ್ ಅದೇ ಮೆಥಡಲ್ಲಿ ಇರುವಂಥ ಬ್ಯಾಗ್ ಇದು. ಇದಕ್ಕೆ ನೀವು ಡಬಲ್ ಕಲರ್ ಬೇಕಾದರೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇದು ಡಬಲ್ ಕಲರ್ ಇದೆ, ಕಾಣಿಸ್ತಾ ಇಲ್ಲ ಅಷ್ಟು. ಡಬಲ್ ಕಲರಲ್ಲಾದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಓಕೆನಾ. ನೋಡಿ ಸಖತ್ತಾಗಿದೆ. ಇದು ಈ ಥರ ಜಿಪ್ ಹಾಕ್ಕೊಂಡು ಕಾಯಿನೋ ಇಲ್ಲ ಇನ್ನು ರಬ್ಬರ್ ಬ್ಯಾಂಡು ಆ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಸಖತ್ತಾಗಿದೆ. ಓಕೆನಾ. ನೋಡಿ ತುಂಬಾ ಕ್ಯೂಟಾಗಿದೆ ನೋಡಿ ತುಂಬಾ ಕ್ಯೂಟಾಗಿದೆ. ಇಲ್ಲಿ ಪಾಕೆಟ್ ಥರ ಮಾಡಿದ್ದೀನಿ, ಅಂದರೆ ಏನು ಇಟ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ಸೋಗು ಅಷ್ಟೇ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಇಟ್ಟಿದ್ದೀನಿ. ಈ ಥರ ನೀವು ಬ್ಯಾಗ್ಗಳಿಗೆ ಹಾಕೋಬೋದು. ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಕೊಂಡೋಗೋದು ತುಂಬಾ ಖುಷಿಯಾಗುತ್ತೆ. ಮತ್ತು ಅದು ಹೇಳ್ದಂಗೆ ಚಿಕ್ಕದು ಐಟಮ್ ಪೆನ್ಸಿಲು ರಬ್ಬರು ಆ ಥರದ್ದು ಏನಾರು ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಅಂದರೆ ನೋಡೋಕೆ ಒಂಥರ ಕ್ಯೂಟಾಗಿರೋದಕ್ಕೇನೆ ಒಂಥರ ಖುಷಿ ಆಗುತ್ತೆ. ತುಂಬಾ ಯೂಸ್ ಆಗಿದೆ. ನಾನು ಹೇಳ್ದಂಗೆ ನೀವು ಇದು ವೇಸ್ಟ್ ಬಟ್ಟೆಲಿ ಮಾಡುವಂಥದ್ದು. ಇದು ನೀವೇನು ದೊಡ್ಡ ಪೀಸ್ ಬೇಕಲ್ಲ, ಟೈಲರಿಂಗ್ ಸ್ಟಿಚ್ ಮಾಡುವಾಗ ಉಳಿದಿರುತ್ತಲ್ಲ ಒಂದಿಷ್ಟಾಗಲ ಪೀಸ್ಗಳನ್ನ, ನಾನು ಮೊನ್ನೆ ಒಂದು ಕೀ ಬಂಚ್ ತೋರಿಸಿದ್ನಲ್ಲ, ಅದು ಇದು ಎಲ್ಲ ಇಷ್ಟಿಷ್ಟಾಗಲ ಪೀಸಲ್ಲಿ ಮಾಡುವಂಥದ್ದು. ಇದಕ್ಕೆ ನೀವೇನು ಜಾಸ್ತಿ ಅಮೌಂಟ್ ₹1 ಖರ್ಚಿಲ್ದೇ ಮಾಡ್ಕೊಳ್ಳುವಂಥದ್ದು. ಓಕೆನಾ. ಇದಕ್ಕೆ ಹೆಂಗಿದ್ರು ಜಿಪ್ಪು ರನ್ನರು ಬ್ಯಾಗ್ಗಳಲ್ಲಿ ಅವರಾದರೆ ಜಿಪ್ಪು ರನ್ನರ್ ಇದ್ದೇ ಇರುತ್ತೆ, ಲೈನಿಂಗ್ ಇರುತ್ತೆ. ಅದಕ್ಕೆ ಇದನ್ನು ಈ ಥರ ಒಂದು ಪೀಸ್ಗಳನ್ನ ಜಾಸ್ತಿ ಒಂದಷ್ಟು ಕೂಡಾಕೊಳ್ಳಿ. ಜಾಸ್ತಿ ದೊಡ್ಡ ಪೀಸ್ ತೊಗೊಂಬಿಟ್ಟು ಅದರಲ್ಲಿ ಈ ಥರ ರೆಡಿ ಮಾಡಿ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಅದು ಬ್ಯಾಗ್ಗಳು ಸೇಲ್ ಮಾಡೋರಾದರೆ ಈ ಥರದ್ದು ಒಂದೊಂದು ಹಾಕಿ, ಅಕಸ್ಮಾತ್ ಇದು 1-2 ಹೊಲ್ದಾಕಿ ಸೇಲ್ ಆಗುತ್ತೆ ಅಂದರೆ ಮತ್ತೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇಡ. ಆ ಥರ 1-2 ಹಾಕಬೇಕು ಅಂದರೆ ಕ್ಯೂಟಾಗಿರೋದಕ್ಕಾದರೂ ತೊಗೋಬೇಕು ಅಂತ ಅನಿಸುತ್ತೆ. ಓಕೆನಾ. ನೋಡ್ತಾ ಇದ್ರೇ ಒಂಥರ ಬಬ್ಲಿ ಅನಿಸುತ್ತೆ. ಒಂಥರ ಎಷ್ಟು ಕ್ಯೂಟಾಗಿದೆಯಲ್ಲ ನೋಡ್ತಾ ಇದ್ರೇ. ಹಾಗಾಗಿ ನೋಡಿ ಇಷ್ಟ ಆದರೆ ಈ ಥರ ರೆಡಿ ಮಾಡಿಕೊಡಿ. ಅಟ್ಲೀಸ್ಟ್ ನೀವು ಯೂಸ್ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಯೂಸ್ ಕೊಡಿ, ಮಾವಲ್ಲಿ ಕೊಡಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ನೋಡ್ತಾಯಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಇದು ನೋಡ್ತಾಯಿದ್ರೆ ಬ್ಯಾಗ್ನ. ಹಾಗಾಗಿ ನೀವು ಈ ಥರ ಪುಟಾಣಿ ಬ್ಯಾಗ್ನ ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ನೋಡಿ ಸಖತ್ತಾಗಿದೆ, ಕ್ಯೂಟಾಗಿದೆ. ಓಕೆನಾ. ಈ ಸರ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬನ್ನಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಮೊದಲನೇದಾಗಿ ದೊಡ್ಡ ಪೀಸ್ ತೊಗೊಂಡಿದ್ದೀನಿ. ಈ ದೊಡ್ಡ ಪೀಸ್ ಬಂದುಬಿಟ್ಟು ಹೀಗೆ 9 ಇಂಚ್ ಬೇಕು. ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಹಿಂಗೆ 6.25 ಉದ್ದ ಬಂದುಬಿಟ್ಟು 9 ಇಂಚು, ಅಗಲ ಬಂದುಬಿಟ್ಟು 6.25 ಇಂಚು ಇಷ್ಟು ಬೇಕು. ಲೈನಿಂಗು ಮತ್ತು 2 ಪೀಸು ತೊಗೊಂಡಿದ್ದೀನಿ. ಓಕೆನಾ. ಇದೊಂದಾಯಿತು. ಇದು ಬಂದುಬಿಟ್ಟು ಜಿಪ್ ಹಾಕೋದಕ್ಕೆ ಹಿಂಗೆ ಬಂದುಬಿಟ್ಟು 7.5 ಇಂಚು, ಹಿಂಗೆ 1.5 ಇಂಚು. ಇದು 7.5 ಇಂಚಿದೆ. 2 ಪೀಸ್ ಬೇಕು. 2 ಲೈನಿಂಗು, 2 ಮೇನ್ ಪೀಸು, 4 ಇದೆ. ಓಕೆನಾ. ಇದು ಜಿಪ್ ಹಾಕೋದಕ್ಕೆ ಇದ್ರ ಜೊತೆಗೆ ಜಿಪ್ಪು ಬೇಕು, ಜಿಪ್ಪು ರನ್ನರ್ ಬೇಕು ಒಂದು. ಓಕೆನಾ. ಇದು ಬಂದುಬಿಟ್ಟು ಇದು ಒಂದು ಸುಮ್ಮನೆ ಸಿಂಪಲ್ಲಾಗಿ ಮೇಲ್ಗಡೆ ಒಂದು ಪಾಕೆಟ್ ಥರ ಇಡೋಕ್ಕೆ. ಇದಕ್ಕೆ ಜಿಪ್ಪು ರನ್ನರ್ ಏನೂ ಬೇಕಾಗಿಲ್ಲ. ಸುಮ್ಮನೆ ಇದನ್ನು ಮೇಲ್ ಪಾಕೆಟು ಥರ ಕಾಣಿಸ್ಬೇಕು ಅನ್ನೋ ಥರ ಇಡೋದು. ಹೀಗೆ ಉದ್ದ ಬಂದುಬಿಟ್ಟು 4.25, ಅಗಲ ಬಂದುಬಿಟ್ಟು 2.5 ಇದೆ. ಓಕೆನಾ. ಉದ್ದ 4.25, ಅಗಲ 2.5. ಇದು ಬಂದುಬಿಟ್ಟು 2 ಪೀಸ್ ಇದೆ. ಒಂದು ಲೈನಿಂಗ್ ಪೀಸು, ಒಂದು ಮೇನ್ ಪೀಸ್, 2 ತೊಗೊಂಡಿದ್ದೀನಿ. ಇನ್ನು ಇದಕ್ಕೆಲ್ಲ ಲೈನಿಂಗ್ ಏನು ಬೇಕಾಗಿಲ್ಲ. ಇದು ಬಂದುಬಿಟ್ಟು ಟ್ಯಾಗ್ ಥರ ಸ್ಟಿಚ್ ಮಾಡೋಕ್ಕೆ. ಇದು ಮೇಲ್ಗಡೆ ಟ್ಯಾಗು, ಇದು ಆ ಕಡೆ ಈ ಕಡೆ ಟ್ಯಾಗ್ ಬರುತ್ತೆ. ಓಕೆನಾ. 2 ಪೀಸು 5 ಇಂಚ್ ಬರುತ್ತೆ. 5 ಇಂಚು, ಹಿಂಗೆ 1.5 ಇಂಚು. ಓಕೆನಾ. ಇದರಿಂದ ಇಲ್ಲಿಗೆ 5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚು, 2 ಪೀಸು. ಇದು ಒಂದು ಟ್ಯಾಗ್ಗೆ, ಇದು ಒಂದು ಅಷ್ಟೇ. ಇದು ಒಂದೇನು ಜಾಸ್ತಿ ಇಲ್ಲ.
ಹಿಂಗೆ ಒಂದು 2.5 ಇಂಚ್ ಬರುತ್ತೆ, 2.5 ಇಂಚು, ಹಿಂಗೆ 1.5 ಇಂಚು. ಓಕೆನಾ, ಇಷ್ಟೇ ಇದು. ಇದಕ್ಕೇನು ಲೈನಿಂಗ್ ಬೇಕಾಗಿಲ್ಲ, ಇದಿಷ್ಟಕ್ಕೂ ಲೈನಿಂಗ್ ಬೇಕು. ಇದಿಷ್ಟು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಇವಾಗ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಷ್ಟು ಸೈಡ್ಗೆ ಇಟ್ಬಿಡೋಣ. ಇವಾಗ ನಾನು ಮೇನ್ ಪೀಸೇ ತೊಗೋತೀನಿ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ಓಕೆನಾ, ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಹಿಂಗೆ ಓಪನ್ ಬರಬೇಕು. ಓಕೆನಾ, ಈ ರೀತಿ ತಗೊಂಡು ಇವಾಗ ಇಲ್ಲಿಂದ 1 ಇಂಚು ಹಿಂಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಓಕೆನಾ, ಈ ರೀತಿ ಮಾಡಿಕೊಂಡು ಇದು ಅಷ್ಟೇ ಇಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ? ಇವಾಗ ಇಲ್ಲಿಂದ ಇಲ್ಲಿಗೆ ಏನಾದರೂ ಒಂದು ರೌಂಡ್ ಶೇಪ್ ಕೊಡಿ. ಈ ಥರ ಒಂದು ಡಬ್ಬನೋ ಏನೋ ಒಂದು ತಗೊಂಡು ಈ ಥರ ಒಂದು ರೌಂಡ್ ಶೇಪ್ ಕೊಡಿ ಈ ಥರ. ಓಕೆನಾ, ರೌಂಡ್ ಶೇಪ್ ಬರಬೇಕು ನೀಟಾಗಿ. ರೌಂಡ್ ಶೇಪ್ ಬರೋ ಥರ ಕೊಡಿ. ಓಕೆನಾ, ಅಷ್ಟೇ ಇದು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಿಂಗಿತ್ತೆ. ಈಗ ಇಲ್ಲಿಂದ ರೌಂಡ್ ಶೇಪ್. ಓಕೆನಾ, ಇಷ್ಟೇ. ಇದು ಮುಖ್ಯವಾಗಿ ಬೇಕಾಗಿರೋದೇ ಇಷ್ಟು. ಓಕೆನಾ, ಇದೇನಿದ್ರ ಅವಶ್ಯಕತೆ ಇಲ್ಲ. ಇದಿಷ್ಟೇ, ಇದೊಂದೇ ಪೀಸ್ ಬೇಕಾಗಿರೋದು ನೋಡಿ. ಈ ರೀತಿ ಬಂತು ಒಂದು ಪೀಸ್, ಈ ರೀತಿ ಬಂತು. ಇವಾಗ ಇದಕ್ಕೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಲೈನಿಂಗ್ ಇಟ್ಬಿಟ್ಟು ಈ ಥರ ಇದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಹಿಂಗೆ 9 ಇಂಚು, ಹಿಂಗೆ 6.25 ಇಂಚು ನಾನು ಆವಾಗಲೇ ಹೇಳಿದ್ನಲ್ಲ ಹಾಗೆ. ಓಕೆನಾ, ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಬರೋಣ ಸುತ್ತ. ತುಂಬಾ ಈಸಿಯಾಗಿ ಮಾಡ್ಬೋದು, ಆದರೆ ಅದೇ ಒಬ್ಬರಿಗೆ ಇಷ್ಟ ಆಗಿ ತೊಗೊಂಡ್ರೆ ಇನ್ನೂ ಬೇರೆಯವರು ತೊಗೋತಾರೆ. ಓಕೆನಾ, ಇದು ಹೇಗಿದೆ ಹಾಗೇ ಒಂದು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ರೆಡಿ ಆಯಿತು. ಇವಾಗ ಇದಕ್ಕೆ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಈ ರೀತಿ ತಗೊಂಡು ಇಲ್ಲಿಗೆ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಂಬಿಡೋಣ. 2 ಕಡೆನೂ ಮತ್ತು ನ್ಯಾಚ್ ಹಾಕ್ಕೊಬಿಡಿ. ಯಾಕೆಂದರೆ ನಮ್ಮ ಮಧ್ಯ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಥರ. ಆಯಿತು. ಇವಾಗ ಇದಕ್ಕೆ ಈ ಪೀಸ್ ತೊಗೊಳ್ಳೋಣ. ಇದು ಬಂದುಬಿಟ್ಟು ಪಾಕೆಟ್ಗೆ ಅಂತ ಹೇಳಿದ್ನಲ್ಲ ಆ ಪೀಸು. ಓಕೆನಾ, ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಈ ಕಡೆ ಇನ್ನೌಟ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಅಷ್ಟೇ. ಇದಿಷ್ಟು ಆದಮೇಲೆ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಟೈಲರಿಂಗ್ ಶಾಪಲ್ಲಂತೂ ಪೀಸ್ಗಳು ಉಳಿತಾ ಇರುತ್ತೆ. ಈ ಥರದವನ್ನ ಒಂದು 50-100 ಪೀಸ್ ರೆಡಿ ಮಾಡ್ಕೊಂಬಿಟ್ರೆ ನೀವು ಬ್ಯಾಗ್ಗಳು ಸೇಲ್ ಮಾಡೋರು ಮಾಡಲೇಬೋದು. ಓಕೆನಾ, ಈ ಥರದ್ದು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಆರಾಮಾಗಿ ಈ ಥರದವನ್ನ ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದಾದ್ರೂ ಒಂದೊಂದು ಸೇಲ್ ಆಗುತ್ತೆ. ಓಕೆನಾ, ಈ ಥರ ಒಂದು ಪಾಯಿಂಟಲ್ಗೆ ಹಾಕೊಂಡ್ಬಿಡೋಣ. ಈ ಕಡೆ ನೀಟಾಗಿ ಸುಮ್ಮನೆ ಇದೇನಕ್ಕಪ್ಪ ಅಂದರೆ ಒಂದು ಪಾಕೆಟ್ ಥರ ಇರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ಥರ ಇದೆಯಲ್ಲ, ಸುಮ್ಮನೆ ಇಲ್ಲಿ ಮೇಲ್ಗಡೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೇನಿಲ್ಲ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ
ಇಲ್ಲಿ ಬಾಕ್ಸ್ ಟೈಪ್ ಇದೆಯಲ್ಲ ಇಲ್ಲಿಗೆ ತೊಗೊಳ್ಳಿ, ಯಾಕೆಂದರೆ ನಮಗೊಂದು ಜಾಸ್ತಿ ಕೆಳಗೆ ಹೋಗ್ಬಾರ್ದು, ಇದು ಫೋಲ್ಡಿಂಗ್ ಆಗುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಬಿಡಬೇಕು, ಇಲ್ಲಿ ಪಾಕೆಟ್ ಥರ ಇರಬೇಕಲ್ಲ, ಅದಕ್ಕೆ ಇಲ್ಲಿ ಓಪನ್ ಬಿಟ್ಟು ಈ ಕಡೆಯಿಂದ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಬಂದು ಮತ್ತು ಈ ಕಡೆ ಬಂದು, ಅಂದರೆ ಅದು ಪಾಕೆಟ್ ಅಲ್ಲ, ಸುಮ್ಮನೆ ಡಿಸೈನ್ಗೆ ಇರಲಿ ಅಂತ ಅಷ್ಟೇ. ಅದು ಪಾಕೆಟ್ ಥರ ನೋಡೋಕ್ಕೆ ಪಾಕೆಟ್ ಥರ ಇದೆ ಅನ್ನೋ ಥರ, ಈ ಥರ ನೋಡಿ, ನೋಡೋಕ್ಕೆ ಪಾಕೆಟ್ ಥರ ಇದೆ. ಅದರಲ್ಲಿ ಏನು ಇಟ್ಕೊಳ್ಳೋಕ್ಕಾಗಲ್ಲ, ಸೋಗೆ ಅಷ್ಟೇ ಅದು. ಇಲ್ಲ ಬೇಕು ಅಂದರೆ ನೀವು ಮೇಲೆ ಒಂದು ಬಟನ್ ಹಾಕಿ ಹೋಗೆ. ಓಕೆನಾ? ನೋಡೋಕ್ಕೆ ಪಾಕೆಟ್ ಥರ ಇರಬೇಕು. ಓಕೆನಾ? ಆಯ್ತು, ಇದು ಹೇಗಿರುತ್ತೋ ಇವಾಗ ಇದನ್ನು ಬಿಟ್ಟು ಇವಾಗ ಜಿಪ್ ರೆಡಿ ಮಾಡಿಂಗಿಲ್ಲ. ಇವಾಗ ಇದನ್ನು ಸುಮ್ಮನೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಲೈನಿಗೆ ಹಾಕಿದ್ರೆ ದಪ್ಪ ಆಗ್ಬಿಡುತ್ತೆ ಬಟ್ಟೆ, ಬೇಡ, ಸಾಕು ಒಂದೇ ಸ್ಟಿಚ್ ಆದರೆ ಸಾಕು. ಓಕೆನಾ? ಈ ರೀತಿ ಇದು ಅಷ್ಟೇ. ಇದು ಎರಡು ಕಡೆಗೂ ಬರುತ್ತೆ. ಇದು ಮತ್ತು ಇದೊಂದು ಟ್ಯಾಗ್ ಥರನೇ ಕೀ ಬಂಚ್ಗೆ ಹಾಕ್ಕೊಳಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಇದು. ರೆಡಿ ಆಯಿತು. ಈಗ ಇದನ್ನು ಇಲ್ಲಿ ಆಲ್ರೆಡಿ ಇಲ್ಲಿ ಇದು ಕೊಟ್ಟಿದ್ದೀವಲ್ಲ, ಇದು ಈ ಕಡೆ ಕೊಡಬಾರ್ದು, ಈ ಕಡೆ ಕೊಡಬೇಕು. ಯಾಕೆಂದರೆ ಇಲ್ಲಿ ಕೊಟ್ಟರೆ ಇದು ಪಾಕೆಟ್ ಥರ ಬರುತ್ತೆ, ಹಿಂಗೆ ಬರುತ್ತೆ. ಈ ಕಡೆ ಕೊಡಬೇಕು. ಓಕೆನಾ? ಪಾಕೆಟ್ ಇರಲ್ವಲ್ಲ ಆ ಕಡೆ. ಇಲ್ಲಿ ಫಸ್ಟು ಮಧ್ಯಕ್ಕೆ ಇದನ್ನು ಕೊಡೋಣ, ಈ ಥರ ಇಟ್ಟು ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡೋಣ ಮಧ್ಯಕ್ಕೆ. ಓಕೆನಾ? ಇದಾಯಿತು. ಇವಾಗ ಇದನ್ನು ಪಕ್ಕಕ್ಕೆ ಕೊಡೋಣ. ಓಕೆನಾ? ಇದನ್ನು ಈ ಕಡೆ ಪಕ್ಕಕ್ಕೆ ಕೊಡೋಣ. ಓಕೆನಾ? ಈಗ ಇದನ್ನು ಸ್ವಲ್ಪ ಲೂಸ್ ಮಾಡಿ ಇದನ್ನು ಈ ಕಡೆಗಿಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಕಡೆ ಬರಬೇಕು. ಇಷ್ಟೇ ಇದೆ. ಈ ಥರ ಈ ಕಡೆದನ್ನು ಅಷ್ಟೇ ಇದನ್ನು ತೆಗೆದು ಈ ಕಡೆಗೆ ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ತುಂಬಾ ಈಸಿ. ಒಂದು ರೆಡಿ ಮಾಡಿದ್ರೆ ನೀವೇ ರೆಡಿ ಮಾಡ್ಕೋತೀರಾ. ಹೇಳಿಲ್ಲ ನಿಮ್ಮ ಮಕ್ಳಿಗಾದರೂ ರೆಡಿ ಮಾಡಿಕೊಡಿ. ಈ ಥರ ಬ್ಯಾಗ್ ರೆಡಿ ಆಯಿತು, ಇದು ರೆಡಿ ಆಯಿತು. ಓಕೆನಾ? ಇವಾಗ ಇದು ಸೈಡ್ಗೆ ಇಡೋಣ. ಇದನ್ನು ಒಂದು ಸೈಡ್ದು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳೋಣ. ಈಗ ನಾವು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಪಾಯಿಂಟ್ ಹೊಲಿಗೆ ಲೈನಿಂಗ್ ಮೇಲೆ ಬರಬೇಕು. ಓಕೆನಾ? ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ತಿರುಗಿಸ್ಕೊಂಡು ಈಗ ಲೈನಿಂಗು ಎರಡೂ ಅಟ್ಯಾಚ್ ಮಾಡ್ಕೊಬಿಡಿ, ಸ್ಟಿಚ್ ಮಾಡ್ಕೊಬಿಡಿ. ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಬಿಡಿ, ಆಮೇಲೆ ಅದು ಕಟ್ ಮಾಡ್ಕೊಬೋದು ಜಿಪ್ ಹಾಕೋದ್ಮೇಲೆ. ಓಕೆನಾ? ಈ ರೀತಿ ಇಷ್ಟು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಇದು ಈ ಕಡೆ ಅಷ್ಟೇ. ಇದು ಏನು ಮಾರ್ಜಿನ್ಗೆ ಇಟ್ಟಿರ್ತೀವೋ ಇಷ್ಟಕ್ಕೆ ಇಟ್ಕೊಳ್ಳಿ. ಆಯಿತು. ಓಕೆನಾ? ಅಷ್ಟೇ. ಈಗ ರನ್ನರ್ ಹಾಕೋಣ. ಬಂತು
ಇಷ್ಟೇ ಬರುತ್ತೆ. ಸ್ವಲ್ಪ ಇದು ಮಾಡಬೇಕು, ಈ ಕಡೆ ಸ್ವಲ್ಪ ಸ್ಟಿಚ್ ಹಾಕೊಂಡ್ರೆ, ಈ ಕಡೆನೂ ಅಷ್ಟೇ, ಯಾಕಂದರೆ ಅದು ಓಪನ್ ಆಗಬಾರ್ದು ಅಂತಷ್ಟೇ. ಈಗ ಇಟ್ಕೊಂಡು ಸ್ಪೂನಿಂಗ್ ಮಧ್ಯೆ ಕೆಳ್ಕೊಬಿಟ್ಟು ಅಂತ ಇದು ಮಾಡಬಾರ್ದು. ಎರಡನ್ನೂ ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ಜಿಪ್ ಇದೆಯಲ್ಲ, ಈ ಮಧ್ಯೆ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಆಯಿತು. ಇದು ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು, ಇದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಒಂದು ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ. ಇದ್ದರೆ ಚೂರು ಏನಾದರೂ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋ ಹಾಗೆ ಆಗುತ್ತೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಇದಿಷ್ಟು ರೆಡಿ ಆಯಿತು. ಈಗ ಇದನ್ನು ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಇದನ್ನು ಮ್ಯಾಚ್ ಹಾಕೋದು. ಈ ಕಡೆಯಿಂದನೂ ಅಷ್ಟೇ ಒಂದು ಮ್ಯಾಚ್ ಹಾಕೋದು. ಓಕೆನಾ? ಈಗ ಈ ಮ್ಯಾಚನ್ನ ಇಲ್ಲಿಗೆ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಳ್ಳಿ. ಮಧ್ಯಕ್ಕೆ ನಿಮ್ಗೇನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಗುಂಡು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ. ಓಕೆನಾ? ಈ ಥರ ಹಾಕ್ಕೊಂಡು ಇದನ್ನು ಅಷ್ಟೇ ಹೀಗೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಹಾಕಬೇಕಿದು. ಈ ಥರ ಇಲ್ಲಿ ಒಂದೊಂದು ಪಿನ್ ಹಾಕ್ಕೊಳ್ಳಿ. ಕ್ಲಿಪ್ ಇದ್ರೆ ಹಾಕ್ಕೋಬೋದು, ಕ್ಲಿಪ್ ಇಲ್ಲ ಅಂದರೆ ಈ ಥರ ಗುಂಡು ಪಿನ್ ಹಾಕ್ಕೊಳ್ಳಿ. ಓಕೆನಾ? ಈ ಥರ ಇಷ್ಟೇ. ಈ ಥರ ಓಕೆನಾ? ಇವಾಗ ಇದು ಹಾಕ್ಕೊಂಡಾದ್ಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಪಿನ್ಗಳಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಕ್ಲಿಪ್ಪು, ಸಣ್ಣ ಕ್ಲಿಪ್ಪು ಬರುತ್ತೆ, ನೀವು ಅದನ್ನು ಬೇಕಾದರೆ ಇಟ್ಕೋಬೋದು. ಓಕೆನಾ? ಈ ಥರ ಪಿನ್ನುಗಳನ್ನ ನೀಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಇದು ಸಿಗಾಕೊಳ್ಳುತ್ತೆ. ಓಕೆನಾ? ಪಿನ್ನನ್ನು ಈ ಥರ ನೀಟಾಗಿ ಒಂದು ಲೆವೆಲ್ಗೆ ಇಟ್ಕೊಂಡ್ರೆ ಆಯಿತು. ಓಕೆನಾ? ಓಕೆನಾ? ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಏನೂ ಆಗೋಲ್ಲ. ಈ ಥರ ಪಿನ್ಗಳನ್ನ ತೆಗೆದ್ಬಿಡಿ. ಓಕೆನಾ? ಇಷ್ಟೇ ಇದು. ಓಕೆನಾ? ಬೇಕಾದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟೇ, ಈ ರೀತಿ ಬಂತು. ಈ ಕಡೆನೂ ಅಷ್ಟೇ ಸೇಮ್, ಅಂದರೆ ಇದು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಮಧ್ಯ ಕರೆಕ್ಟಾಗಿ ಬರ್ಬೇಕು ನಮಗೆ. ಇವಾಗ ಇದನ್ನು ಅಷ್ಟೇ, ಇದಕ್ಕೂ ನಿಮ್ಗೆ ಏನಾದರೂ ಆಗುತ್ತೆ ಅಂದರೆ ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಆಗಲ್ಲಪ್ಪ ಇದು ಕ್ರಾಸ್ ಇರುತ್ತೆ ಅಂದರೆ ನಾನು ಆಗಲೇ ತೋರಿಸ್ದಾಗೆ ಪಿನ್ ಹಾಕ್ಕೊಳ್ಳಿ. ಪಿನ್ಗಳು ಹಾಕ್ಕೊಂಡು ಒಂದೇ ಲೆವೆಲ್ಗೆ ಬರುತ್ತೆ. ಓಕೆನಾ?
ನೀಟಾಗಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ಆಗಲೇ ಪಿನ್ ಹಾಕ್ಕೊಂಬಿಟ್ರೆ ನಿಮ್ಗಿನ್ನೂ ಬೆಟರ್. ಓಕೆನಾ, ಕಷ್ಟ ಆಗೋಲ್ಲ. ಇಲ್ಲ ಅಂದರೆ ಸ್ವಲ್ಪ ಅದು ಕ್ರಾಸ್ ಇರೋದ್ರಿಂದ ಹಂಗೆ ಅನಿಸುತ್ತೆ ಕಷ್ಟ ಅಂತ. ಓಕೆನಾ, ನೀವು ಇದಕ್ಕೆ ಬೇಕಾದರೆ ಒಂದು ಇಲ್ಲ ಓರ್ಲಾಕಿದ್ರೆ ಓರ್ಲಾಕ್ ಮಾಡ್ಕೋಬೋದು. ಇಲ್ಲ ಓರ್ಲಾಕ್ ಏನು ಬೇಡ, ನಾವು ಬಟ್ಟೆ ಪೀಸೆಲ್ಲ ಕೊಡ್ತೀವಿ ಅಂದರೂ ನೀವು ಕೊಟ್ಕೋಬೋದು. ಓಕೆನಾ, ಅಂತ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಷ್ಟು ಈ ರೀತಿ ಆಯಿತು. ಇವಾಗ ಇದನ್ನು ಈ ರೀತಿ ತೆಗೆಯೋಣ. ತೆಗೆದುಬಿಟ್ಟು ಬ್ಯಾಗ್ ರೆಡಿ. ಓಕೆನಾ, ಇದು ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಓಕೆನಾ, ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಏನಾದರೂ ಸುಮ್ಮನೆ ಸೋಗಿಟ್ಟಿರೋದು ಅಷ್ಟೇ, ಅದೇನು ಇಟ್ಕೊಳ್ಳೋಕ್ಕಲ್ಲ. ಒಂಥರ ನೋಡಿ, ಇಲ್ಲಿ ಕೀ ಬಂಚ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳಿಗೆ ಹಾಕ್ಕೊಂಡು ಹೋಗೋಕ್ಕೆ ಸಖತ್ತಾಗಿರುತ್ತೆ. ಓಕೆನಾ, ಟ್ರೈ ಮಾಡ್ತಿರಲ್ಲ, ನಾನು ಹೇಳ್ದಂಗೆ ಈ ಥರದ್ದು ರೆಡಿ ಮಾಡಿ. ಇದಕ್ಕೇನು ಬಟ್ಟೆ ಜಾಸ್ತಿ ಬೇಕಾಗಿಲ್ಲ. ಓಕೆನಾ, ಸ್ವಲ್ಪ ಬಟ್ಟೆ ಆದರೆ ಸಾಕು. ಮತ್ತು ವೇಸ್ಟ್ ಬಟ್ಟೆಗಳ್ನ ಇಟ್ಕೊಂಡು ನೀವು ಈ ಥರ ಒಂದಷ್ಟು ರೆಡಿ ಮಾಡಿಕೊಂಡ್ರೆ ಇದು ನೋಡೋದಕ್ಕೇನೋ ಒಂಥರ ಕ್ಯೂಟಾಗಿದೆ. ಇದು ಡಬಲ್ ಕಲರಲ್ಲಿ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನಾನು ಸಿಂಗಲ್ ಕಲರ್ ಇದು ಬ್ಲ್ಯಾಕ್ ಹಾಕಬೇಕಿತ್ತು. ಇದಕ್ಕೆ ಬ್ಲ್ಯಾಕ್ ಹಾಕಿದರೆ ಇನ್ನೂ ಎದ್ದು ಕಾಣಿಸಿರೋದು. ಇಲ್ಲಿಗೂ ಅಷ್ಟೇ, ಇಲ್ಲಿಗೂ ಒಂದು ಕಲರು, ಈ ಕಡೆ ಒಂದು ಕಲರು, ಆ ಥರ ಆ ಕಲರ್ಗಳು ಸೆಟ್ ಮಾಡಿಕೊಂಡ್ರು ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ, ಒಂದ್ಸಲ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಓಕೆನಾ, ಇದಕ್ಕೆ ಒಂದು ಕೀ ಬಂಚ್ ಹಾಕ್ತೀನಿ, ತೋರಿಸ್ತೀನಿ ರೀ. ಇದು ನಾವು ಕಾಣಲ್ಲಪ್ಪ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿ ಆಯಿತು. ಪೌಚು, ಕೀ ಬಂಚು ಏನಾದರೂ ಹೇಳ್ಬೋದು ನೀವು. ಕಾಲೇಜ್ ಹುಡುಗಿರು ಇವಾಗ ಮಾಮೂಲಿ ವ್ಯಾನಿಟಿ ಬ್ಯಾಗ್ ಇದನ್ನು ತಗೊಳಕ್ಕೆ ಚಿಲ್ಲರೆ ಕಾಯಿನ ಇಟ್ಕೋಬೋದು. ತುಂಬ ಬ್ಯೂಟಿಫುಲ್, ಸಡನ್ನಾಗಿ ಸಿಗುತ್ತೆ. ಈ ಥರ ಚಿಲ್ಲರೆ ಕಾಯಿನ ಇಟ್ಕೊಳ್ಳೋಕ್ಕೆ ಸಖತ್ತಾಗಿದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಅದು ಸ್ಕೂಲ್ ಮಕ್ಳಿಗೂ ಅಂತೂ ಅವ್ರಿಗೂ ಏನಾದರೂ ರಬ್ಬರ್ ಬ್ಯಾಂಡ್ ಅದು ಇದು ಚಿಕ್ಕ ಪುಟ್ಟ ಪೆನ್ಸಿಲ್ ಅದು ಇದು ಇಟ್ಕೊಳ್ಳೋಕ್ಕೆ ಸಖತ್ತಾಗಿದೆ. ಓಕೆನಾ, ನೀವು ಅಟ್ಲೀಸ್ಟ್ ಸೇಲ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಮಾಡಲ್ಲ, ಸೇಲ್ ಮಾಡೋಕ್ಕೆ ಅದು ಯಾರು ಮಾಡ್ತಾರೆ ಅನ್ನೋರಾದರೆ ನೀವು ಆರಾಮಾಗಿ ಮಕ್ಳಿಗೆ ಮಾಡಿಕೊಡಿ. ತುಂಬಾ ಖುಷಿ ಪಡ್ತಾರೆ. ತುಂಬಾ ಕ್ಯೂಟಾಗಿದೆ ನೋಡಿ, ಕ್ಯೂಟಾಗಿರೋ ಬ್ಯಾಗ್. ಅವ್ರ ಬ್ಯಾಗಿಗೆ ತಗ್ಲಾಕೊಂಡು ಹೋಗ್ತಾಯಿದ್ರೆ ಸೂಪರಾಗಿ ಕಾಣಿಸುತ್ತೆ. ಓಕೆನಾ, ಹಾಗಾಗಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಕೀ ಬಂಚ್ ಅಂತ ಹೇಳ್ಬೋದು, ಇಲ್ಲ ಪೌಚ್ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ಓಕೆನಾ, ನಾನು ಹೇಳ್ದಂಗೆ ಬ್ಯಾಗ್ಗಳ ಜೊತೆಗೆ ಈ ಥರದ್ದನ್ನು ರೆಡಿ ಮಾಡಿ. ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಒಂದಿಷ್ಟಾಗಲ್ಲ ಬಟ್ಟೆ, ಒಂದು ಜಿಪ್ಪು ರನ್ನರ್ ಇದ್ದರೆ ಸಾಕು. ಒಂಚೂರು ಲೈನಿಂಗ್ ಬಟ್ಟೆ ಒಳಗಡೆ ಯಾವುದಾದ್ರು ಹಾಕಿದ್ರೂ ನಡೆಯುತ್ತೆ. ಓಕೆನಾ, ಹಾಗಾಗಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೋಡಿ ಸೂಪರಾಗಿ ಬಂತು.